ನಮಸ್ಕಾರ ಕರ್ನಾಟಕ. ರಾಜ್ಯ ರಾಜಕಾರಣದಲ್ಲಿ ಹೈಡ್ರಾಮಾ ಅಂದರೆ ಏನು ಅನ್ನೋದನ್ನು ಕಾಂಗ್ರೆಸ್ ಪಾಳೆಯ ದಿನಕ್ಕೊಂದು ಹೊಸ ಅಧ್ಯಾಯದ ಮೂಲಕ ತೋರಿಸ್ತಾ ಇದೆ. ಮುಖ್ಯಮಂತ್ರಿ ಆಯ್ಕೆಯ ಗೊಂದಲ ಒಂದು ಹಂತಕ್ಕೆ ಬಗೆಹರಿಯಿತು ಅನ್ನುವಷ್ಟರಲ್ಲಿ ಈಗ ಕೆಪಿಸಿಸಿ ಅಧ್ಯಕ್ಷ ಗದ್ದುಗೆಗಾಗಿ ಅಸಲಿ ಆಟ ಶುರುವಾಗಿದೆ. ಒಂದೆಡೆ ಸಿದ್ದರಾಮಯ್ಯ ಬಣದ ರಣತಂತ್ರ, ಇನ್ನೊಂದೆಡೆ ಸತೀಶ್ ಜಾರಕಿಹೊಳಿ ಅವರ ಸದ್ದಿಲ್ಲದ ಮೂವ್ಮೆಂಟ್. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಮೊದಲೇ ಅವರ ಖಾಲಿ ಮಾಡಲಿರುವ ಅಧ್ಯಕ್ಷ ಸ್ಥಾನಕ್ಕೆ ದೊಡ್ಡ ಮಟ್ಟದ ಫೈಟ್ ಶುರುವಾಗಿದೆ. ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಸತೀಶ್ ಜಾರಕಿಹೊಳಿ ಅವರಿಗೆ ಚೆಕ್ಮೇಟ್ ಇಟ್ಟಿದ್ದಾರಾ? ಲಿಂಗಾಯತ ಮತ್ತು ಒಬಿಸಿ ಕಾರ್ಡ್ ಬಳಸಿ ಹೈಕಮಾಂಡ್ ಯಾವ ಮಾಸ್ಟರ್ ಪ್ಲಾನ್ ಮಾಡ್ತಿದೆ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ನಿಮಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಸುತ್ತ ನಡೆಯುತ್ತಿರುವ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನು ಬಿಚ್ಚಿಡಲಿದ್ದೇವೆ. ಹೀಗಾಗಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ಸಿದ್ದರಾಮಯ್ಯ ವರ್ಸಸ್ ಸತೀಶ್ ಜಾರಕಿಹೊಳಿ ಆಪ್ತರ ನಡುವಿನ ಬಿರುಕು. ವೀಕ್ಷಕರೇ, ಇಲ್ಲಿ ಕೇಳಿ ಬರುತ್ತಿರುವ ಅತ್ಯಂತ ರೋಚಕ ಸುದ್ದಿ ಅಂದರೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಅಸಮಾಧಾನ. ಹೌದು, ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರ ಪರಮ ಆಪ್ತರಾಗಿದ್ದ ಸತೀಶ್ ಜಾರಕಿಹೊಳಿ ಅವರನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ದೂರವಿಡಲು ಸಿದ್ದರಾಮಯ್ಯನವರೇ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವ ಸಂದರ್ಭದಲ್ಲಿ ಕೇಳಿಬಂದ ಒಂದು ಗಂಭೀರ ಆರೋಪ. ಸಿದ್ದರಾಮಯ್ಯ ವಿರುದ್ಧ ಸತೀಶ್ ಜಾರಕಿಹೊಳಿ ರಣತಂತ್ರ ಹೂಡಿದ್ರು, ಸುಮಾರು 37 ಶಾಸಕರ ಸಹಿ ಸಂಗ್ರಹ ಮಾಡಿದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ಮೇಲೆ ಸಿಟ್ಟಾಗಿದ್ದಾರೆ ಮತ್ತು ಅವರಿಗೆ ಕೆಪಿಸಿಸಿ ಸಾರಥ್ಯ ನೀಡಲು ಆಸಕ್ತಿ ತೋರುತ್ತಿಲ್ಲ ಎನ್ನಲಾಗುತ್ತಿದೆ. ಆದರೆ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಬೆಂಗಳೂರಿನಲ್ಲಿ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವೆಲ್ಲವೂ ಬೇಸ್ಲೆಸ್ ಸುದ್ದಿಗಳು. 37 ಜನ ಸಹಿ ಮಾಡಿದ ಲೆಟರ್ ಎಲ್ಲಿದೆ ತೋರಿಸಿ. ಯಾವುದೋ ಕಾಣದ ಕೈಗಳು ನಮ್ಮ ನಡುವೆ ಗೊಂದಲ ಮೂಡಿಸಲು ಈ ರೀತಿ ಮಾಡ್ತಿವೆ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಆದರೂ ಕಾಂಗ್ರೆಸ್ ಅಂಗಳದ ಗುಸು ಮಾತ್ರ ನಿಂತಿಲ್ಲ. ಹೈಕಮಾಂಡ್ನ ಪ್ಲಾನ್ ಬಿ ಮತ್ತು ಜಾತಿ ಸಮೀಕರಣ. ರಾಜಕೀಯ ವಿಶ್ಲೇಷಕರು ಈಗಿನ ಕಾಂಗ್ರೆಸ್ ಪರಿಸ್ಥಿತಿಯನ್ನು ಸೈನಸ್ ಪ್ರಾಬ್ಲಮ್ ಅಂತ ಕರೆಯುತ್ತಿದ್ದಾರೆ. ಅಂದರೆ ಒಂದು ಕಡೆ ತಲೆನೋವು ವಾಸಿಯಾದರೆ ಮತ್ತೊಂದು ಕಡೆ ಶುರುವಾಗುತ್ತೆ. ಸಿಎಂ ಸಮಸ್ಯೆ ಬಗೆಹರಿಯಿತು, ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ತಲೆನೋವು ಹೈಕಮಾಂಡ್ಗೆ ಶುರುವಾಗಿದೆ. ಈಗ ಹೈಕಮಾಂಡ್ ಮುಂದಿರೋದು ಜಾತಿ ಲೆಕ್ಕಾಚಾರ. ಅಹಿಂದ ನಾಯಕನನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿರೋದರಿಂದ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ಅಹಿಂದ ನಾಯಕರಿಗೆ ಕೊಡಬೇಕು ಅನ್ನೋದು ಒಂದು ವಾದ. ಹಾಗಾದರೆ ರೇಸ್ನಲ್ಲಿ ಯಾರಿದ್ದಾರೆ? ಮೊದಲನೆಯದ್ದು ಬಿಕೆ ಹರಿಪ್ರಸಾದ್, ಒಬಿಸಿ ಸಮುದಾಯದ ಪ್ರಬಲ ನಾಯಕ. ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿ ದೆಹಲಿ ಮಟ್ಟದಲ್ಲಿ ಲಾಬಿ ನಡೆಸುತ್ತಿದ್ದಾರೆ. ಇನ್ನು ಎರಡನೆಯದ್ದು ಎಂಬಿ ಪಾಟೀಲ್ ಅವರ ಹೆಸರು. ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ. ಸಿದ್ದರಾಮಯ್ಯ ಅವರ ಒಲವು ಇವರ ಮೇಲೂ ಇದೆ ಎನ್ನಲಾಗುತ್ತಿದೆ. ಇನ್ನು ಮೂರನೆಯದ್ದು ಸತೀಶ್ ಜಾರಕಿಹೊಳಿ ಅವರ ಹೆಸರು. ನಾಯಕ ಸಮುದಾಯದ ಪ್ರಬಲ ನಾಯಕ. ಆದರೆ ಇವರಿಗೆ ಒಬ್ಬರಿಗೆ ಒಂದೇ ಹುದ್ದೆ ನಿಯಮ ಅಡ್ಡಗಾಲಾಗುತ್ತಿದೆ. ಇದರ ನಡುವೆ ಹೈಕಮಾಂಡ್ ಪ್ಲಾನ್ ಬಿ ಸಿದ್ಧಪಡಿಸಿದೆ. ಅದೇನಪ್ಪ ಅಂದರೆ ಒಬ್ಬ ಅಧ್ಯಕ್ಷ ಮತ್ತು 2 ಅಥವಾ 3 ಕಾರ್ಯಾಧ್ಯಕ್ಷರನ್ನು ನೇಮಿಸುವುದು. ಈ ಮೂಲಕ ಎಲ್ಲ ಪ್ರಮುಖ ಸಮುದಾಯಗಳನ್ನು ಸಮಾಧಾನಪಡಿಸುವ ತಂತ್ರಗಾರಿಕೆ ನಡೆಸಲಾಗುತ್ತಿದೆ. ಒಬ್ಬರಿಗೆ ಒಂದೇ ಹುದ್ದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಹಿನ್ನಡೆ ಉಂಟಾಗುತ್ತದೆಯೇ? ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಬಹಳ ದಿನಗಳಿಂದ ಕಣ್ಣಿಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಒಂದು ಕಂಡೀಷನ್ ಹಾಕಿದೆ. ನೀವು ಅಧ್ಯಕ್ಷರಾಗಬೇಕು ಅಂದರೆ ಸಚಿವ ಸ್ಥಾನದ ಆಸೆಯನ್ನು ಕೈ ಬಿಡಬೇಕು. ಆದರೆ ಸತೀಶ್ ಅವರು ಸಚಿವ ಸ್ಥಾನವನ್ನು ಬಿಡಲು ಸಿದ್ಧರಿಲ್ಲ. ಇತ್ತ ಕೆಪಿಸಿಸಿ ಹುದ್ದೆಯೂ ಬೇಕು ಎನ್ನುತ್ತಿದ್ದಾರೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಬಿಕೆ ಹರಿಪ್ರಸಾದ್ ಮತ್ತು ಎಂಬಿ ಪಾಟೀಲ್ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಇನ್ನೊಂದೆಡೆ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನನಗೆ ಅಧ್ಯಕ್ಷಗಿರಿ ಬೇಡ, ಪ್ರಬಲ ಖಾತೆ ಇರುವ ಡಿಸಿಎಂ ಪಟ್ಟ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಹಾಗಾಗಿ ಅಧ್ಯಕ್ಷಗಿರಿ ರೇಸ್ ಈಗ ಕೇವಲ 3-4 ಹೆಸರುಗಳ ಸುತ್ತ ಮಾತ್ರ ಸುತ್ತುವಂತಾಗಿದೆ. ದೆಹಲಿಯಲ್ಲಿ ನಡೆಯಲಿರುವ ಅಂತಿಮ ಫೈಟ್ ಮತ್ತು 3 ಲಿಸ್ಟ್ಗಳು. ಇನ್ನು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಈಗಾಗಲೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಲ್ಲಿ ಹೈಕಮಾಂಡ್ ಮುಂದೆ 3 ಲಿಸ್ಟ್ಗಳು ಇರುತ್ತವೆ. ಒಂದನೆಯದು ಸಿದ್ದರಾಮಯ್ಯನವರ ಲಿಸ್ಟ್. ಇವರು ತಮ್ಮ ಬೆಂಬಲಿಗರಿಗೆ ಮತ್ತು ತಮಗೆ ನಿಷ್ಠರಾದವರಿಗೆ ಸ್ಥಾನ ಕೊಡಿಸಲು ಪಟ್ಟು ಹಿಡಿಯಲಿದ್ದಾರೆ. ಎರಡನೆಯದು ಡಿಕೆ ಶಿವಕುಮಾರ್ ಅವರ ಲಿಸ್ಟ್. ತಮ್ಮನ್ನು ಬೆಂಬಲಿಸಿದ ನಾಯಕರಿಗೆ ಅಧ್ಯಕ್ಷ ಗದ್ದುಗೆ ಸಿಗಲಿ ಅನ್ನೋದು ಇವರ ಆಸೆ. ಇನ್ನು ಮೂರನೆಯದು ಹೈಕಮಾಂಡ್ ಸ್ವಂತ ಸಿದ್ಧಪಡಿಸಿರುವ ಲಿಸ್ಟ್.
ಇದು ಪಕ್ಷ ಸಂಘಟನೆ ಮಾಡುವ 2028ರ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಜಾತಿ ಸಮೀಕರಣ ಮಾಡುವ ನಾಯಕರ ಪಟ್ಟಿ ಹೈಕಮಾಂಡ್ ಹತ್ತಿರ ಇದೆ. ಪಕ್ಷಕ್ಕೆ ನಿಷ್ಠೆ, ಕ್ಷೇತ್ರದ ಹಿಡಿತ ಮತ್ತು ಜಾತಿ ಸಮುದಾಯದ ಬೆಂಬಲ ಈ ಎಲ್ಲವನ್ನೂ ಅಳೆದು ತೂಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅನ್ನೋದು ಈಗ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಸಿದ್ದರಾಮಯ್ಯ ಸೂಚಿಸಿದ ಬಿಕೆ ಹರಿಪ್ರಸಾದ್ ಅಥವಾ ಎಂಬಿ ಪಾಟೀಲ್ ಅವರಿಗೆ ಅಧ್ಯಕ್ಷ ಪಟ್ಟ ಸಿಗುತ್ತಾ ಅಥವಾ ಸತೀಶ್ ಜಾರಕಿಹೊಳಿ ಅವರೇ ಸಾರಥ್ಯ ವಹಿಸಿಕೊಳ್ಳುತ್ತಾರಾ? ನಿಮ್ಮ ಪ್ರಕಾರ ಕೆಪಿಸಿಸಿ ಅಧ್ಯಕ್ಷರಾಗಲು ಯಾರು ಸಮರ್ಥರು ಅನ್ನೋದನ್ನು ನಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ರಾಜ್ಯ ರಾಜಕಾರಣದ ಇಂತಹದೇ ಎಕ್ಸ್ಕ್ಲೂಸಿವ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.